ಕಣದಲ್ಲೂ ಬೆಂಗಳೂರು ಸಿಟಿ, ಇದು FM ಅಂದ್ರೆ ರೇಡಿಯೋ ಸಿಟಿ 91. ಪ್ರತಿದಿನ ಒಂದೊಂದು ಹೆಲ್ತ್ ಟಿಪ್ ನಿಮಗೆ ನಾನು ಕೊಡ್ತೀನಿ ಆನ್ ರೇಡಿಯೋ ಸಿಟಿ. ರೇಡಿಯೋ ಸಿಟಿ ಹೆಲ್ತ್ ಟಿಪ್. ರೇಡಿಯೋ ಸಿಟಿ ಹೆಲ್ತ್ ಟಿಪ್. ಇವತ್ತಿನ ಹೆಲ್ತ್ ಟಿಪ್ ಕೊಡೋದಕ್ಕೆ ಸೈಕಾಲಜಿಸ್ಟ್ ಡಾಕ್ಟರ್ ಗೀತಾ ಅಪ್ಪಚ್ಚು ಅವರು ನನ್ನ ಜೊತೆ ಇದ್ದಾರೆ. ಹಾಯ್ ಡಾಕ್ಟರ್, ನಮಸ್ತೆ, ವೆರಿ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸೌಜನ್ಯ. ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್ ನಮ್ ಜೊತೆ ಮಾತಾಡ್ತಾ ಇರೋದಕ್ಕೆ ಇವತ್ತು. ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಮಿ ಓವರ್ ಟು ದಿಸ್ ಶೋ. ಪ್ರತಿದಿನ ನೀವು ಒಬ್ಬ ಡಾಕ್ಟರ್ ನ ಇನ್ವೈಟ್ ಮಾಡಿ ನಿಮ್ಮ ಶೋ ಅಲ್ಲಿ ಬೀಟ್ ಐ ಸ್ಪೆಷಲಿಸ್ಟ್ ಟು ಅ ಗೈನಕಾಲಜಿಸ್ಟ್. ಐ ಹ್ಯಾವ್ ಬಿನ್ ಆಲ್ವೇಸ್ ಹಿಯರಿಂಗ್ ಯು ಆಸ್ಕಿಂಗ್ ಫಂಡಮೆಂಟಲ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ವಿಚ್ ವಿಲ್ ಬಿ ವೆರಿ ಯೂಸ್ಫುಲ್. ಸೊ ಲಿಸನರ್ಸ್ ಗೆ ಯಾವ ರೀತಿ ಉಪಯೋಗ ಆಗತ್ತೆ, ನೀವು ತುಂಬಾನೇ ನಿಮ್ಮ ಶೋ ಅಲ್ಲಿ ಎಲ್ಲಾರನ್ನ ಕರೆದು ಬಿಟ್ಟು ನೀವು ಕ್ವೆಶ್ಚನ್ಸ್ ಕೇಳ್ತೀರಾ, ಅವರು ಒಳ್ಳೆ ಮಾಹಿತಿ ಎಲ್ಲ ಕೊಡ್ತಾರೆ ಲಿಸನರ್ಸ್ ಗೆ. ದಟ್ಸ್ ಸೋ ಸ್ವೀಟ್ ಆಫ್ ಯು ಟು ಸೇ ಸೊ. ಥ್ಯಾಂಕ್ ಯು ಡಾಕ್ಟರ್. ಸೊ ಹೇಳಿ, ಇವತ್ತು ನಮ್ಗೆ ಯಾವ ವಿಷಯದ ಬಗ್ಗೆ ಒಂದಷ್ಟು ಟಿಪ್ಸ್ ಗಳನ್ನ ಕೊಡ್ತೀರಾ? ಆಕ್ಚುಲಿ ಈಗ ಈ ಲಾಕ್ ಡೌನ್ ಅಂತ ಬಂದ್ಮೇಲೆಯಿಂದ ಎಲ್ಲರೂ ಇದು ಡಿಫಿಕಲ್ಟ್ ಟೈಮ್ಸ್ ಅಂತ ಮಾತಾಡ್ತಾ ಇದ್ದಾರೆ. ದಿಸ್ ಇಸ್ ಅ ಟೈಮ್ ಆಫ್ ಗ್ಲೋಬಲ್ ಅನ್ಸರ್ಟನಿಟಿ ಅಂತ ಹೇಳ್ಬೋದು. ವಿ ಡಿಸ್ಕಸ್ ಮೆಂಟಲ್ ಹೆಲ್ತ್ ಇಶ್ಯೂಸ್. ದೇರ್ ಕ್ಯಾನ್ ಬಿ ಹೈಟನ್ಡ್ ಎಕ್ಸ್ಪೀರಿಯನ್ಸ್ ಆಫ್ ಸ್ಟ್ರೆಸ್ ಅಂಡ್ ಡಿಸ್ಟ್ರೆಸ್. ಇದಕ್ಕೆ ಮಲ್ಟಿಪಲ್ ರೀಸನ್ಸ್ ಇರುತ್ತೆ. ಒಂದು ಅನ್ಸರ್ಟನಿಟಿ ಆಫ್ ದ ಫ್ಯೂಚರ್, ಆಮೇಲೆ ನಮ್ಮ ರುಟೀನ್ಸ್ ಎಲ್ಲ ಸ್ಟಾಪ್ ಆಗಿರುತ್ತೆ. ನೋಡಿ, ಲಾಸ್ ಆಫ್ ಎಕ್ಸ್ಪೋಜರ್ ಟು ಫೆಮಿಲಿಯರ್ ಸ್ಪೇಸಸ್. ಈಗ ನೋಡಿ, ನೀವು ಎವ್ರಿ ಡೇ ಯು ಸೇ ದಟ್ ಇಟ್ ಇಸ್ ವರ್ಕ್ ಫ್ರಮ್ ಹೋಮ್ ಅಂಡ್ ವಿ ಸೇ ಸ್ಟೇ ಸೇಫ್, ಸ್ಟೇ ಅಟ್ ಹೋಮ್. ಬಟ್ ದೆನ್ ನಾಟ್ ಜಸ್ಟ್ ವರ್ಕ್ ಪ್ಲೇಸ್, ನಮ್ಮ ಕ್ಲಬ್ಸ್ ಇರ್ಬೋದು, ಮತ್ತೆ ಅಸೋಸಿಯೇಟೆಡ್ ಆಕ್ಟಿವಿಟೀಸ್ ಗೆ ನಮ್ ಬೇರೆ ಸ್ಪೇಸಸ್ ಹೋಗ್ಬೋದಿತ್ತು. ಆಲ್ ದಿಸ್ ಹಸ್ ಸ್ಟಾಪ್ಡ್. ಸೊ ದೇರ್ ಕ್ಯಾನ್ ಬಿ ದಿಸ್ ಫೀಲಿಂಗ್ ಆಫ್ ಐಸೋಲೇಷನ್. ಸಡನ್ಲಿ ನಾನ್ ಒಂಟಿ ಆ ತರ ಒಂದು ಫೀಲಿಂಗು ಬರ್ಬೋದು. ದೆನ್ ದಿಸ್ ಆಲ್ಸೋ ಅ ವೆರಿ ಇಂಪಾರ್ಟೆಂಟ್ ಥಿಂಗ್, ದಟ್ ಇಸ್ ರಿಡ್ಯೂಸ್ ಸೆನ್ಸ್ ಆಫ್ ಕಂಟ್ರೋಲ್ ಓವರ್ ಒನ್ಸ್ ಲೈಫ್. ಹಾಗಿದ್ರೆ ಇದನ್ನ ಓವರ್ಕಮ್ ಮಾಡೋದು ಹೇಗೆ? So let's continue even the session with Dr. Geeta Appachu, who's a consultant psychologist. Stay tuned. ಕಣದಲ್ಲೂ ಬೆಂಗಳೂರು ಸಿಟಿ, ಇದು FM ಅಂದ್ರೆ ರೇಡಿಯೋ ಸಿಟಿ 91.1. ರೇಡಿಯೋ ಸಿಟಿ. ಡಾಕ್ಟರ್ ಗೀತಾ ಅಪ್ಪಚ್ಚು ಅವರ ಜೊತೆ ಮಾತಾಡ್ತಾ ಇದೀವಿ ಆನ್ ರೇಡಿಯೋ ಸಿಟಿ 91.1. ವೆರಿ ಗುಡ್ ಮಾರ್ನಿಂಗ್ ಅಂಡ್ ವೆಲ್ಕಮ್. ಆಯ್ತಲ್ಲ ಕಡಿ ಮಾರ್ನಿಂಗ್ಗೆ. ಸೊ ಡಾಕ್ಟರ್, ಮೆಂಟಲ್ ಇಲ್ನೆಸ್ ಬಗ್ಗೆ, ಇಲ್ನೆಸ್ ಅನ್ನೋದಕ್ಕಿಂತ ಮೆಂಟಲಿ ಎಫೆಕ್ಟ್ ಆಗಿರುವಂತವ್ರು ಬಿಕಾಸ್ ಆಫ್ ದಿಸ್ ಲಾಕ್ ಡೌನ್, ಇದನ್ನ ಅಡ್ರೆಸ್ ಮಾಡ್ತಾ ಇದ್ರಿ ನೀವು. ಅದು ವರ್ಕ್ ರಿಲೇಟೆಡ್ ಪ್ರೆಷರ್ ಇರಬಹುದು, ಅಥವಾ ವಾಟ್ ನೆಕ್ಸ್ಟ್ ಅನ್ನೋ ಭಯ ಇರಬಹುದು, ಫ್ಯೂಚರ್ ನ ಬಗ್ಗೆ ಟೆನ್ಷನ್, ಈ ರೀತಿ ಯಾವುದೇ ರೀತಿಯ ಸ್ಟ್ರೆಸ್ ಇದ್ರು ಮನುಷ್ಯ ಮೆಂಟಲಿ ತುಂಬಾ ವೀಕ್ ಆಗಿ ಹೋಗ್ತಾನೆ. ಇದನ್ನ ಹೇಗೆ ನಾವು ಸರಿ ಮಾಡಬಹುದು ಅಕಾರ್ಡಿಂಗ್ ಟು ಯು? ರೇಡಿಯೋ ಸಿಟಿ ಹೆಲ್ತ್ ಟಿಪ್. ರೇಡಿಯೋ ಸಿಟಿ ಹೆಲ್ತ್ ಟಿಪ್. ದ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಾನೇನ್ ಹೇಳ್ತೀನಿ ಅಂದ್ರೆ, ಆಸ್ ಅ ಸೈಕಾಲಜಿಸ್ಟ್, ಪ್ರತಿಯೊಬ್ಬ ವ್ಯಕ್ತಿಗೆ ಸಿಂಪ್ಟಮ್ಸ್ ಭಿನ್ನವಾಗಿರುತ್ತೆ. ಫಾರ್ ಎಕ್ಸಾಂಪಲ್, COVID-19 ನಾವು ವೆನ್ ವಿ ಆರ್ ಟಾಕಿಂಗ್ ಅಬೌಟ್ ಇಟ್ ಆಸ್ ಅ ಡೈರೆಕ್ಟ್ ಥ್ರೆಟ್, ಅದು ಯಾರು ವಿಕ್ಟಿಮ್, ಕ್ವಾರಂಟೈನ್ ವಿಕ್ಟಿಮ್ಸ್, ಅವ್ರಿಗೆ ಈ ಸರ್ವೈವಲ್ ಥ್ರೆಟ್ ಒಂದು ದೊಡ್ಡದಾಗಿರುತ್ತೆ ನೋಡಿ. ಬಟ್ ಮೋಸ್ಟ್ ಆಫ್ ಅಸ್ ಹೂ ಆರ್ ಆಟ್ ಹೋಮ್, ವಿ ಆರ್ ಬೇಸಿಕಲಿ ಫಾಲೋಯಿಂಗ್ ದ ಗೈಡ್ ಲೈನ್ಸ್. ನಮ್ಗೆ ಬೇಕಾದಷ್ಟು ಎಜುಕೇಶನ್ ಸಿಗ್ತಾ ಇದೆ ರೈಟ್ ಫ್ರಮ್ ಮಾರ್ಚ್. ಸೊ ಇಂಡೈರೆಕ್ಟ್ ಎಫೆಕ್ಟ್, ಲೋ ಮೂಡ್, ಬೋರ್ಡಮ್, ಬೇಕಾದಷ್ಟು ಜನಕ್ಕೆ ಪ್ಯಾನಿಕ್ ಆಗ್ತಾ ಇರುತ್ತೆ. ಏನಕ್ಕೆ ಪ್ಯಾನಿಕ್ ಆಗ್ತಾರೆ ಅವ್ರಿಗೆ ಗೊತ್ತಿರೋದಿಲ್ಲ. ರೆಸ್ಟ್ಲೆಸ್ನೆಸ್, ಅವ್ರಿಗೆ ಎಕ್ಸ್ಪ್ಲೇನ್ ಮಾಡೋಕ್ ಗೊತ್ತಾಗ್ತಾ ಇಲ್ಲ ಯಾಕೆ ಅವ್ರು ಇಷ್ಟು ರೆಸ್ಟ್ಲೆಸ್ ಆಗಿದ್ದಾರೆ ಅಂತ. ಆಮೇಲೆ ಫ್ರಸ್ಟ್ರೇಷನ್ ಅಂಡ್ ಆಂಗರ್, ಅದು ಇತ್ತೀಚೆಗೆ ಬೇಕಾದಷ್ಟು ಕ್ಲೈಂಟ್ಸ್ ಇದನ್ನು ನನ್ಗೆ ಹೇಳ್ತಾರೆ. ಇರಿಟೇಬಲ್ ಆಗೋದು, ಸಣ್ಣ ಪುಟ್ಟ ವಿಷಯಗಳಿಗೆ ಕೋಪ ಬಂದ್ಬಿಡೋದು, ಇಂಥ ಸಿಂಪ್ಟಮ್ಸ್ ಇಟ್ ಕ್ಯಾನ್ ಎಫೆಕ್ಟ್ ಎ ಪರ್ಸನ್ ಸೆಲ್ಫ್ ಎಸ್ಟೀಮ್. ಸೊ ದಟ್ ಇಸ್ ಸಮಥಿಂಗ್ ವಿಚ್ ವಿ ರೆಫರ್ ಟು ಎ ಸೈಕಲಾಜಿಕಲ್ ಮ್ಯಾನಿಫೆಸ್ಟೇಷನ್ಸ್ ಅಂತ ನಾವು ಹೇಳ್ತೀವಿ. ಇದಕ್ಕೆ ವಾಟ್ ಈಸ್ ಇಟ್ ದಟ್ ವಿ ನೀಡ್ ಟು ಡೂ? ಹೌ ಟು ಮೇಂಟೈನ್ ಸೈಕಲಾಜಿಕಲ್ ವೆಲ್ನೆಸ್, ಹೌ ಟು ರಿಡ್ಯೂಸ್ ಸ್ಟ್ರೆಸ್ ಅಂತ ನಾವು ಇದನ್ನು ನಾವು ಮಾತಾಡಿದರೆ, ಇನ್ ದಿಸ್ ಪ್ರೆಸೆಂಟ್ ಸಿನೆರಿಯೋ ದಿಸ್ ಕ್ಯಾನ್ ಬಿ ಡೆವಲಪ್ಡ್ ಬೈ ಬೋತ್ ಫ್ಯಾಮಿಲಿ ಸಪೋರ್ಟ್. ನಮ್ಮ ಫ್ಯಾಮಿಲಿ ತುಂಬ ದೇ ಕ್ಯಾನ್ ರಿಯಲಿ ಬಿ ಆಫ್ ಗ್ರೇಟ್ ಹೆಲ್ಪ್ ಟು ಅಸ್, as well as of course professionals providing psychological counseling. So what I would want to say is that ಈ ಸಿಂಪ್ಟಮ್ಸ್ ಹೇಗೆ ಅನ್ನಿಸ್ತಾ ಇದೆ ಪ್ರತಿಯೊಬ್ಬ ವ್ಯಕ್ತಿಗೆ ಇಟ್ ಮೇ ಬಿ ಡಿಫ್ರೆಂಟ್. ಇದು ತುಂಬ ಭಿನ್ನವಾಗಿರುತ್ತೆ. ಎಲ್ಲರಿಗೂ ಒಂದೇ ಥರ ಸಿಂಪ್ಟಮ್ಸ್ ಅಂತ ಕಂಡುಬರೋದಿಲ್ಲ. ಬಟ್ ಇದು ಯಾವಾಗ ಈ ರೀತಿ ಅನಿಸುತ್ತೆ, ಆಲ್ ವಾಟ್ ಐ ವಾಸ್ ಟೆಲ್ಲಿಂಗ್ ರೈಟ್ ನಾವ್, ಯಾವಾಗ ಅನಿಸುತ್ತೆ ಆವಾಗ ಫ್ಯಾಮ್ಲಿನೂ ತುಂಬಾ ದೇ ಕ್ಯಾನ್ ಕಮ್ ಫಾರ್ವರ್ಡ್ ಆ್ಯಂಡ್ ಸಪೋರ್ಟ್ ಸಚ್ ಪೀಪಲ್, clients who are undergoing such kind of stress, as well as they can always take professional help to reduce this. What is it that people are disturbed about anta prashne kelidre, actually just now what I said was this change in routine, lifestyle changes ಆಗ್ಬಿಟ್ಟಿದೆ. ಅದರಿಂದ ಇದೆಲ್ಲ ಈಗ ಒಂದು ಡಿಫ್ರೆಂಟ್ ಚೇಂಜ್ ಗೆ ಅವ್ರಿಗೆ ಅಡ್ಯಾಪ್ಟ್ ಮಾಡಬೇಕು ಅಂತ. ದ ಫಸ್ಟ್ ಥಿಂಗ್ ಐ ವಿಲ್ ಸೇ ಇಸ್ ದಟ್
we have to start practicing acceptance. So there are beautiful techniques which I work with my clients, and then ಅವ್ರಿಗೆ first and foremost what I try and do is I validate their discomfort. ಅವರು ಏನು ಹೇಳ್ತಾ ಇದ್ದಾರೆ ಅಲ್ಲ, it is very important that we have to be with them to validate. ಹೌದು, ಹೀಗೆ ಅನ್ನಿಸ್ತಾ ಇದೆ ಅಲ್ಲ ನಿಮಗೆ, ನಮಗೆ ಅರ್ಥ ಆಗತ್ತೆ ಅಂತ ನಾವು ಅದನ್ನು ಆ ರೀತಿ ಅವ್ರಿಗೆ ಸಪೋರ್ಟ್ ಮಾಡಿದರೆ ಆವಾಗ they will not be bottling up their negative feelings. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾರೂ ನಾವು ನಮ್ಮ ಒಳಗಡೆ ಇಟ್ಕೋಬಾರ್ದು. ನೆಗೆಟಿವ್ ಫೀಲಿಂಗ್ಸ್ ಅಂತ ಹೇಳ್ತೀವಿ ಅಲ್ಲ, ನಮಗೆ ಒಂದು ಏನೆಲ್ಲ ನಾವು ಯೋಚನೆ ಮಾಡ್ತಾ ಇದ್ದೀವಿ ಆ ಥಾಟ್ಸ್ನ ಅದನ್ನೆಲ್ಲ ನಾವು ಎಕ್ಸ್ಪ್ರೆಸ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಬಿ ಇಟ್ ಇನ್ ದ ಫ್ಯಾಮಿಲಿ ಆರ್ ಬಿ ಇಟ್ ವಿತ್ ಎ ಪ್ರೊಫೆಷ್ನಲ್ ಎಕ್ಸ್ಪ್ರೆಸ್ ಮಾಡ್ಕೋಬೇಕು. ದಿಸ್ ಇಸ್ ಒನ್ ಥಿಂಗ್ ದಟ್ ಐ ವಿಲ್ ಸೇ. ಆಮೇಲೆ ಎಕ್ಸ್ಪ್ರೆಸ್ ಮಾಡಿದ ಮೇಲೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ದ್ಯಾಟ್ ದೇ ಗೆಟ್ ಕ್ಲಾರಿಫಿಕೇಷನ್ಸ್. ದ ರೈಟ್ ಕ್ಲಾರಿಫಿಕೇಷನ್ಸ್ ಅದು ಅವ್ರಿಗೆ ತುಂಬಾ ಸಪೋರ್ಟ್ ಮಾಡುತ್ತೆ. ಇದು ಕ್ಲಾರಿಫಿಕೇಷನ್ಸ್ ಕೊಟ್ಟರೆ ಇಟ್ ವಿಲ್ ಹೆಲ್ಪ್ ದೆಮ್ ಟು ಐಡೆಂಟಿಫೈ ದರ್ ಸ್ಟ್ರೆಂತ್ಸ್. ನಮ್ಮ ಈ ಸೆಷನ್ ಮಧ್ಯದಲ್ಲಿನೇ ಅವ್ರಿಗೆ ತುಂಬಾ ಸಪೋರ್ಟ್ ಆಗುತ್ತೆ. ಅವ್ರಿಗೆ ಅವರ ಸ್ಟ್ರೆಂತ್ಸ್ ಏನು, ಅವ್ರ ಹತ್ರ ಇರೋ ರಿಸೋರ್ಸಸ್ ಏನು, ಇದೆಲ್ಲ ಅವ್ರಿಗೆ ದಿಸ್ ಇಸ್ ಅ ಬ್ಯೂಟಿಫುಲ್ ವೇ ಆಫ್ ಡೆವಲಪಿಂಗ್ ದೇರ್ ಕಾನ್ಫಿಡೆನ್ಸ್, ಅ ಬ್ಯೂಟಿಫುಲ್ ವೇ ಆಫ್ ಎಂಫಸೈಸಿಂಗ್ that you can use this appropriately. Also, it is very important that clients navelleru we have to stay connected with family and friends, and family and friends jote connect hege ಮಾಡಬೇಕು, ಏನಕ್ಕೆ ಮಾಡಬೇಕು ಅಂತ ಕೇಳಿದರೆ it is best to discuss common interest. ಇದು ಕಾಮನ್ ಇಂಟ್ರೆಸ್ಟ್ನ ಡಿಸ್ಕಸ್ ಮಾಡೋದು, ನಾಟ್ ಟು ಕಾನ್ಸ್ಟೆಂಟ್ಲಿ ಡಿಸ್ಕಸ್ COVID-19 ಈ ರೀತಿ ಆಗ್ತಾ ಇದೆ, ಹಾಗೆ ಈ ಥರ ಒಂದು ಫಾರ್ವರ್ಡ್ ನೋಡಿದೆ, ಭಯ ಆಯಿತು. ಅದಕ್ಕಿಂತ ಇಟ್ ಈಸ್ ಬೆಸ್ಟ್ ದ್ಯಾಟ್ ವಿ ಡಿಸ್ಕಸ್ ಕಾಮನ್ ಇಂಟ್ರೆಸ್ಟ್. ಆಮೇಲೆ ಡೋಂಟ್ ಬಿ ವೆರಿ ಹಾರ್ಶ್ ವಿತ್ ಯೋರ್ ಸೆಲ್ಫ್ ಅಂತ ನಾನು ಸದಾ ಎಲ್ಲ ಕ್ಲೈಂಟ್ಸ್ಗೂ ಹೇಳ್ತೀನಿ. ಬಿ ಕೈಂಡ್ ಟು ಯೋರ್ ಸೆಲ್ಫ್. ದಿಸ್ ಇಸ್ ದ ಬೆಸ್ಟ್ ವೇ ಟು ಸ್ಟಾರ್ಟ್ ಎಂಜಾಯಿಂಗ್ ಆ್ಯಂಡ್ ಅಪ್ರಿಷಿಯೇಟಿಂಗ್ ಹೌ ಟು ಲಿವ್ ಅ ಬ್ಯೂಟಿಫುಲ್ ಲೈಫ್. ಸೊ ನಾವು ಯೂಶ್ವಲಿ ನಮಗೆ ಏನು ಅನಿಸುತ್ತೆ ಅಂದರೆ, ನೀವು ನನ್ನ ಜೊತೆ ಚೆನ್ನಾಗಿ ಮಾತಾಡಿ, ನೀವು ನನ್ನ ಮೇಲೆ ಕೋಪ ಮಾಡ್ಕೋಬೇಡಿ. ಐ ಆಲ್ವೇಸ್ ಸೇ ದಟ್ ಸ್ಟಾರ್ಟ್ ವಿತ್ ಯೋರ್ ಸೆಲ್ಫ್. ಸೊ ನಾನು ನನ್ನ ಮೇಲೆ ಕೋಪ ಮಾಡ್ಕೋಬಾರ್ದು. ದಿಸ್ ಇಸ್ ಹೌ ವಿ ಕ್ಯಾನ್ ಆ್ಯಕ್ಚುಲಿ ಮೇಕ್ ದಿಸ್ ಅ ವೆರಿ ಬ್ಯೂಟಿಫುಲ್ ಫಂಡಮೆಂಟಲ್ ಥಾಟ್ ವಿದಿನ್ ಒನ್ ಸೆಲ್ಫ್. ದಿಸ್ ಇಂಪಾರ್ಟೆನ್ಸ್ ಆಫ್ ಸೆಲ್ಫ್ ಕೇರ್ ಇದರಿಂದ ಬರುತ್ತೆ. ಸೊ ಇದೆಲ್ಲ ಮಾಡಿದರೆ ಸ್ಟ್ರೆಸ್ ತುಂಬ ಚೆನ್ನಾಗಿ ಮ್ಯಾನೇಜ್ ಆಗುತ್ತೆ. ಆಮೇಲೆ ಇದರಿಂದ ಯು ವಿಲ್ ಸ್ಟಾರ್ಟ್ ಗಿವಿಂಗ್ ಇಂಪಾರ್ಟೆನ್ಸ್ ಟು ಡೇ. ಇನ್ನೊಂದು ತುಂಬ ಒಳ್ಳೆ ಟೆಕ್ನಿಕ್ ಏನಂದರೆ, ಟು ಪ್ರಾಕ್ಟಿಸ್ ಹ್ಯಾವಿಂಗ್ ಅ ಗುಡ್ ಡೇ, ಇಟ್ ಈಸ್ ಆಲ್ವೇಸ್ ಹ್ಯಾವ್ ಅ ಬ್ಯೂಟಿಫುಲ್ ಸ್ಕೆಡ್ಯೂಲ್. ಬೆಳಗ್ಗೆ ಎದ್ದು ಏನು ಮಾಡ್ಬೋದು, ಏನೆಲ್ಲ ಮಾಡಿದರೆ ಟೈಮ್ ಚೆನ್ನಾಗಿ ಸ್ಪೆಂಡ್ ಆಗತ್ತೆ. ಸೊ ಈಗ ನಾವೆಲ್ಲ ವರ್ಕಿಂಗ್ ಫ್ರಮ್ ಹೋಮ್, ಅಫ್ಕೋರ್ಸ್ ಎಷ್ಟೋ ಜನ ಹೇಳ್ತಾರೆ ಇಲ್ಲ ತುಂಬಾ ಹೆಕ್ಟಿಕ್ ಆಗಿರುತ್ತೆ ಅಂತ, ಯಾಕೆಂದರೆ ಎಲ್ಲ ನಾವೇ ಮಾಡ್ಕೋಬೇಕು ಅಂತ. ಇದರಿಂದನೂ ಎಷ್ಟೋ ಜನಕ್ಕೆ ತುಂಬ ಎಂಗ್ಸೈಟಿ ಮತ್ತು ಸ್ಟ್ರೆಸ್ ಆಗುತ್ತೆ. ಸೊ ಹೌ ಟು ಫೀಲ್ ಗುಡ್ ಅಬೌಟ್ ಸ್ಟೇಯಿಂಗ್ ಎಟ್ ಹೋಮ್ ಆ್ಯಂಡ್ ಎಂಜಾಯಿಂಗ್ ಯೋರ್ ಡೇ. So I have tried this and it has worked amazing with a lot of people who have given me this feedback. When I say, are you in control of your day? So ನಿಧಾನಕ್ಕೆ ಒಂದು 2-3 ಸೆಷನ್ ಆದಮೇಲೆ they start feeling this, and then they say, yes doctor, this is nice now, I'm in control of my day anta. So this is how this whole emphasis on professional counseling can help. So apart from what I was saying, low moods and boredom ಏನಲ್ಲ ಕಂಡು ಬರುತ್ತೆ. ಎಷ್ಟೋ ಜನ ಅವ್ರಿಗೆ ಫಿಸಿಕಲ್ ಕಂಪ್ಲೇಂಟ್ಸು ಹೇಳ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್ ಪ್ಯಾಲ್ಪಿಟೇಷನ್, ಯಾಕೋ ನನಗೆ ಒಂದು ಪ್ಯಾಲ್ಪಿಟೇಷನ್ ನನಗೇನೆ ಅರ್ಥ ಆಗ್ತಾ ಇಲ್ಲ, ಯಾಕೆ ಸಮಾಧಾನ ಆಗ್ತಾ ಇಲ್ಲ, ಎದೆ ಬಡ್ಕೊಳ್ಳೋದು ಅಂತ ಹೇಳ್ತಾರೆ. ಆಮೇಲೆ ಟೆನ್ಷನ್ ಹೆಡೇಕ್, ಸದಾ ಏನು ಹೇಳಿದ್ರು ಇಲ್ಲ ತಲೆನೋವು ಅಂತ, ಅದೊಂಥರ ಟೆನ್ಷನ್ ಹೆಡೇಕ್. ಒಂದು ತಲೆದು 2 ಸೈಡ್ ಟೆಂಪಲ್ಸ್ ಅಂತ ಹೇಳ್ತೀವಲ್ಲ, ಅಲ್ಲಿ ನೋವು ಜಾಸ್ತಿ. ಒಂದು ಯೂಶಲಿ ಕೆಲಸಗೆ ಕೂತ್ಕೊಳ್ಳೋವಾಗ ಅಥವಾ ಬೆಳಗ್ಗೆ ಎದ್ದು ಕೂಡಲೇ ಏನು ಮಾಡಬೇಕು ಅಂತ ತೋಚಲ್ಲ ಆ ಟೈಮಲ್ಲಿ. ಆಮೇಲೆ ಎಷ್ಟೋ ಜನ ಹೇಳ್ತಾರೆ ಸದಾ ನನಗೆ ಯಾಕೋ ಸುಸ್ತು ಅಂತ. ಇದಕ್ಕೆ ಫಾರ್ ಎಕ್ಸಾಂಪಲ್ ಫ್ಯಾಮಿಲಿ ಮೆಂಬರ್ಸ್ ಹೌದು ಇದು ಸಮ್ಮರ್ ಅಲ್ಲ ಅದಕ್ಕೆ ಅಂತ ಹೇಳಿಬಿಟ್ಟು ಇದನ್ನ ಯು ಶುಡ್ ನಾಟ್ ಜಸ್ಟ್ ನೆಗ್ಲೆಕ್ಟ್ ಇಟ್.
ಇವೆಲ್ಲ ವೆರಿ ಕಾಮನ್ ಫಿಸಿಕಲ್ ಸಿಂಪ್ಟಮ್ಸ್ ಆಫ್ ಆಂಗ್ಸೈಟಿ. ದೀಸ್ ಆರ್ ವೆರಿ ಕಾಮನ್ ಸಿಂಪ್ಟಮ್ಸ್. ಆಮೇಲೆ ಎಷ್ಟೋ ಜನ ಈಗ ಇತ್ತೀಚೆಗೆ ಅವ್ರಿಗೆ ನಿದ್ದೆ ಪ್ಯಾಟರ್ನ್ಸ್ ಚೇಂಜ್ ಆಗಿಬಿಟ್ಟಿದೆ ಅಂತ ಹೇಳ್ತಾರೆ. ಯಾವ ಟೈಮಲ್ಲಿ ಮಾಮೂಲಾಗಿ ನಾನು ತುಂಬ ಸುಸ್ತಾಗಿ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದೆ, ಈಗ ಏನೇನೋ ಮಧ್ಯದಲ್ಲಿ ಎಚ್ಚರ ಆಗಿಬಿಡೋದು, ಈ ರೀತಿ. ಮತ್ತು ಎಷ್ಟೋ ಜನ ಅವ್ರಿಗೆ ಡೈಜೆಷನ್ ಇಶ್ಯೂಸ್ನ ಮಾತಾಡ್ತಾರೆ. ಸೊ ಈ ಫಿಸಿಕಲ್ ಕಂಪ್ಲೇಂಟ್ಸು ಆ್ಯಕ್ಚುಲಿ ನಾವು ಮನಸ್ಸನ್ನು ಚೆನ್ನಾಗಿ ಇಟ್ಕೊಂಡ್ರೆ ಇವೆಲ್ಲ ಆಟೋಮ್ಯಾಟಿಕ್, ಯು ವಿಲ್ ಫೈಂಡ್ ದಟ್ ಅದು ವ್ಯಾನಿಷ್ ಆಗಿಬಿಡುತ್ತೆ, ಅದು ಇರೋದೇ ಇಲ್ಲ ನಮ್ಮಲ್ಲಿ. ಆಮೇಲೆ ಇದು ವೆರಿ ಇಂಪಾರ್ಟೆಂಟ್. ವರ್ಕಿಂಗ್ ಪೀಪಲ್ ಅವರು ಡಿಸ್ಕಸ್ ಮಾಡ್ತಾ ಇದ್ದಾರೆ ದಟ್ ದೇ ಹ್ಯಾವ್ ಡಿಫಿಕಲ್ಟಿ ಟು ಕಾನ್ಸಂಟ್ರೇಟ್. ಇದೊಂದು ತುಂಬಾ ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಆಮೇಲೆ ಅವ್ರಿಗೆ ಕೆಲಸ ಮಾಡ್ತಾರೆ, ಮಧ್ಯದಲ್ಲಿ ಮಧ್ಯಾಹ್ನ ಬೈ ಈವ್ನಿಂಗ್ ಅವ್ರಿಗೆ ಒಂದು ಹೋಪ್ಲೆಸ್ ಫೀಲಿಂಗ್ ಅಂತ ಹೇಳ್ತಾರೆ. ಫೀಲಿಂಗ್ ಹೋಪ್ಲೆಸ್ ಎಷ್ಟೋ ಸತಿ ಡ್ಯೂರಿಂಗ್ ದ ಡೇ ಅಂತ ಹೇಳ್ತಾರೆ. ಏನಕ್ಕೆ ಅಂತ ಅವ್ರಿಗೆ ಕಾರಣ ಗೊತ್ತಿಲ್ಲ, ವೈ ದೇ ಆರ್ ಫೀಲಿಂಗ್ ಹೋಪ್ಲೆಸ್, ಬಟ್ ಹೋಪ್ಲೆಸ್ ಫೀಲಿಂಗ್ ಇದೆ ಅಂತ ಹೇಳ್ತಾರೆ. ನೆಗೆಟಿವ್ ಥಾಟ್ಸ್ ಅಫ್ಕೋರ್ಸ್ ಅದನ್ನು ತುಂಬಾ ಎಕ್ಸ್ಪ್ರೆಸ್ ಮಾಡ್ತಾರೆ. ಸೊ ಲೈಕ್ ಐ ಸೆಡ್, ಬಾಟಲ್ ಅಪ್ ಮಾಡ್ಕೋಬಾರ್ದು, ಒಳಗೆ ಇಟ್ಕೋಬಾರ್ದು, ಅದನ್ನು ಎಕ್ಸ್ಪ್ರೆಸ್ ಮಾಡಿದರೆ ತುಂಬಾ ಅದು ಉಪಯೋಗಕ್ಕೆ ಬರುತ್ತೆ. ಬಿಕಾಸ್ ವಿ ವಿಲ್ ಬಿ ಏಬಲ್ ಟು ಹೆಲ್ಪ್ ಹೌ ಟು ಗೆಟ್ ಔಟ್ ಆಫ್ ದೆಮ್. ಅದನ್ನು ನಾವು ವ್ಯಾಲಿಡೇಟ್ ಮಾಡಿದ ಮೇಲೆ ಆ ಆ್ಯಂಗ್ಸೈಟಿನ ಅಥವಾ ಕೋಪನ ಅಥವಾ ಯಾವುದಾದ್ರೆ ಒಂದು ಇಮೋಷನ್ ಆಗಲಿ, ಅವರು ಕ್ಲೈಂಟ್ ಏನು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ ಅದನ್ನು ಹೇಳಿದ ಮೇಲೆ ಅದು ನಾವು ಟ್ರಿಗರ್ಸ್, ಎಲ್ಲಿಂದ ಅದು ಬರ್ತಾ ಇದೆ ಆ ಟ್ರಿಗರ್ಸ್ನ ನಾವು ಐಡೆಂಟಿಫೈ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಕ್ಲೈಂಟ್ಗೆ ನಾವು ಸಪೋರ್ಟ್ ಮಾಡ್ತೀವಿ. ಹೌ ಟು ಫೈಂಡ್ ಕ್ಲೈಂಟ್ ಅಂದರೆ ದ ಪರ್ಸನ್ ಹೂ ಈಸ್ ಗೋಯಿಂಗ್ ಥ್ರೂ ದಿಸ್ ಪ್ರಾಬ್ಲಮ್ಸ್, ಹೂ ಈಸ್ ಕಾಲಿಂಗ್ ಫಾರ್ ಸೈಕಲಾಜಿಕಲ್ ಹೆಲ್ಪ್. ಸೊ ಇದು ಈಗ ಇನ್ನೊಂದು ದೊಡ್ಡ ಸಮಸ್ಯೆ ಏನಾಗಿದೆ ಅಂತ, ದ ಲಾಟ್ ಆಫ್ ಬಿಹೇವಿಯರಲ್ ಇಶ್ಯೂಸ್. ಫಾರ್ ಎಕ್ಸಾಂಪಲ್, ದ ಫ್ಯಾಮಿಲಿ ಮೆಂಬರ್ ನಮಗೆ ಹೇಳ್ತಾರೆ that it could be the husband or wife or a grown up son or daughter spending too much time on social media. ಅದು ಇದನ್ನೇ ಹುಡುಕ್ತಾನೆ ಇರ್ತಾರೆ ಎಷ್ಟೋ ಜನ, ದಟ್ ಏನಾಗುತ್ತೋ, ಏನು ಮುಂದಕ್ಕಾಗುತ್ತೋ, ಅಥವಾ ಎಷ್ಟು ಜನ ಏನು ಪ್ರಾಬ್ಲಮ್ ಆಗಿದೆ. ಇಲ್ಲಾಂದರೆ ಇಲ್ಲ ಇದು ಸೋಷಿಯಲ್ ಮೀಡಿಯಾಯಿಂದ ನಾನು ಇದು COVID-19 ಥಾಟ್ಸಿಂದ ನನಗೆ ಹೋಗಬೇಕು, ಇದು ಸದಾ ನನಗೆ COVID-19 ಥಾಟ್ಸೇ ಕಾಡ್ತಾ ಇದೆ ಅಂತ ಹೇಳಿ ದೇ ಬಿಕಮ್ ಗೇಮಿಂಗ್ ಎಡಿಕ್ಟ್ಸ್, ಅಥವಾ ಜಸ್ಟ್ ಇಂಟರ್ನೆಟ್ ಬ್ರೌಸಿಂಗ್ ಎಡಿಕ್ಟ್, ಇದನ್ನು ಸ್ಟಾರ್ಟ್ ಮಾಡ್ತಾರೆ. ಇಲ್ಲ, ಇಫ್ ದಿಸ್ ಇಸ್ ನಾಟ್ ದಟ್, ಸ್ಪೆಂಡಿಂಗ್ ಟೂ ಮಚ್ ಟೈಮ್ ಆನ್ ಸೋಷಿಯಲ್ ಮೀಡಿಯಾ ವಿಚ್ ಇಸ್ ಬ್ಯಾಡ್, ಇದು ಮಾಡಬಾರ್ದು. ಆರ್ ಸಮ್ ಪೀಪಲ್ ವಾಟ್ ದೇ ಡೂ, ಇದೆಲ್ಲ ಮಾಡ್ತಾ ಇದ್ರು ಮುಂಚೆ, ಅದೆಲ್ಲ ಬಿಟ್ಬಿಟ್ಟು ಕಂಪ್ಲೀಟ್ಲಿ ವಿಡ್ರಾನ್, ಅವರು ತಾನಾಯಿತು ಅವರಾಯಿತು ಒಬ್ಬರೇ ಇರ್ತಾರೆ. ದಟ್ ಈಸ್ ಆಲ್ಸೋ ನಾಟ್ ಅ ಗುಡ್ ಸೈನ್. ಮತ್ತು ಕೆಲವು ಜನ ಇದು ಮಾಡ್ತಾ ಇದ್ದಾರೆ, ಒಬ್ಬರೇ ಇದ್ದು ಅವರವ್ರ ರೂಮಲ್ಲಿ ಒಬ್ಬರೇ ಇದ್ಕೊಂಡು ಸಬ್ಸ್ಟೆನ್ಸ್ ಅಬ್ಯೂಸ್ ಮಾಡ್ತಾರೆ. ದಟ್ ಈಸ್ ವೆರಿ ಬ್ಯಾಡ್, ಆಫ್ ಕೋರ್ಸ್. Maybe use of tobacco, alcohol, which is bad. So all these things we may discuss that idu COVID-19 ಇಂಪ್ಯಾಕ್ಟ್ ಇಂದ ನಂದು ಯೂಶುವಲ್ ಹೇಗೆ ನನ್ನ ಲೈಫ್ ಸ್ಟೈಲ್ ಇತ್ತು ಅದು ಎಲ್ಲ ಚೇಂಜ್ ಆಯಿತು, ಅದಕ್ಕೆ ನಾನು ಇದೆಲ್ಲ ಮಾಡ್ತಾ ಇದ್ದೀನಿ. ಇದು ಕಾರಣ ಹುಡ್ಕೋಕ್ಕಿಂತ ಇಟ್ ಈಸ್ ಬೆಸ್ಟ್ ದಟ್ ವಿ ಆ್ಯನಲೈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಗುಡ್ ಆ್ಯಂಡ್ ಬ್ಯಾಡ್ ರುಟೀನ್ ಆ್ಯಂಡ್ ಹ್ಯಾಬಿಟ್. ಈಗ ನಮ್ಮದು ಏನು ನಡೀತಾ ಇದೆ, ಆ ಸ್ಪೀಡಿಂಗ್ ಆಫ್ ಥಾಟ್ಸ್ನ ನಾವು ನಿಧಾನಕ್ಕೆ ಅದನ್ನ ಸ್ಲೋ ಡೌನ್ ಮಾಡಿದರೆ ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ರಿಕ್ವೈರ್ಡ್. And it's beautiful when we realize that we all just need to grow. So it comes when we are able to accept. See, acceptance eshtu easy agate namge. You will find that we are able to make a good day. And if one day is good, you will find that automatically each day we want to make it better and better. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಮಾತಾಡಿದ್ದಕ್ಕೆ. Thank you, Saujanya. It was a pleasure talking to you, and it was definitely something which I felt good sharing with listeners. All the best. Thank you. Ellargu dhanyawada.